ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಾರ್ಡನ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ತುಂಬ ಕಳೆ ಬೆಳೆದಿದೆ ನಮ್ಮ ಗಾರ್ಡನ್ನಲ್ಲಿ. ನೋಡ್ಬೋದು ಒಂದೊಂದು ಗಿಡದಲ್ಲೂ ಎಷ್ಟೆಷ್ಟು ಕಳೆ ಬೆಳೆದಿದೆ ಅಂತೇಳಿ. ಅದನ್ನೆಲ್ಲ ಕ್ಲೀನ್ ಮಾಡೋಂತಹ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀನಿ. ಒಂದು ತಿಂಗಳಿಂದ ಹೆಚ್ಚು ಗಮನವನ್ನು ಕೊಡೋಕ್ಕಾಗಲಿಲ್ಲ ಗಾರ್ಡನ್ ಮೇಲೆ. ಹಾಗೆಯೇ ಬೇಸಿಗೆ ಕಾಲ ಅಂತೇಳಿ ಹಾಗೆಯೇ ಎಲ್ಲ ಗಿಡಗಳನ್ನು ನಾವು ಈ ರೀತಿ ಗುಂಪಾಗಿ ಇಟ್ಬಿಟ್ಟಿದ್ದೆ. ಯಾಕೆಂದರೆ ಬೇಸಿಗೆ ಬಿಸಿಲಿಗೆ ಸಾಧ್ಯವಾದಷ್ಟು ಗಿಡಗಳು ಒಣಗದೇ ಇರಲಿ ಅಂಥೇಳಿ. ಈಗ ಮಳೆ ಆಗೋದ್ರಿಂದ ಕಳೆ ಬೀಜಗಳು, ನಾವು ಸಗಣಿ ಗೊಬ್ಬರವನ್ನು ಬಳಸ್ತೀವಲ್ಲ, ಅದರಲ್ಲಿ ಇರುವಂತಹ ಕಳೆ ಬೀಜಗಳು ಚೆನ್ನಾಗಿ ಹುಟ್ಕೊಳ್ತಾ ಇದ್ದಾವೆ. ಇವೆಲ್ಲ ಕಟ್ಟಿಂಗ್ಸಿಂದ ಬಂದಿರುವಂತಹ ಗಿಡ ನೆರಳಲ್ಲಿ ಇಟ್ಟಿದ್ದೆ. ಮಳೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಮಳೆ ನೀರಿಗೆ ಎಲ್ಲವನ್ನು ಈಗ ತೆಗೆದು ಈಚೆ ಇಟ್ಟಿದ್ದೀನಿ. ಸಣ್ಣ ಸಣ್ಣ ಗಿಡಗಳಲ್ಲೇ ಹೂ ಕೂಡ ಬಂದಿದೆ. ನೋಡ್ಬೋದು, ಇಲ್ಲಿ ಸುಮಾರು ಗಿಡ ಇದೆ. ಇವನ್ನೆಲ್ಲ ಚೇಂಜ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಬಟ್ ಎಲ್ಲ ಕೆಲಸವನ್ನು ಒಂದೇ ದಿನ ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಇನ್ನೊಂದು ವಾರದವರೆಗೂ ನಮಗೂ ಇದೆಲ್ಲ ಕೆಲಸ ಆಗುತ್ತೆ. ಕಳೆ ನೋಡಿ ಎಷ್ಟೆಷ್ಟು ಉದ್ದ ಬೆಳೆದು ನಿಂತಿದೆ. ಎಲ್ಲ ರೀತಿ ಪಾಟ್ಗಳಲ್ಲೂ ಹೀಗೆ ಬೆಳೆದಿದೆ ಕಳೆ. ಇದನ್ನೆಲ್ಲ ತೆಗಿಬೇಕು. ತೆಗೆದು ಸರಿ ಮಾಡಿದ್ರೆ ಗಾರ್ಡನ್ ಸರಿ ಹೋಗುತ್ತೆ. ಮೊದಲಿಗೆ ನಾನು ಈ ಗಿಡಗಳನ್ನು, ದಾಸವಾಳ ಗಿಡಗಳು ಮತ್ತು ಇವನ್ನ ಸರಿ ಮಾಡ್ಕೊಳ್ತೇನೆ. ಗಣಗಲೆ ಗಿಡಗಳನ್ನು ಸರಿ ಮಾಡ್ಕೊಳ್ತೇನೆ. ಸರಿ ಮಾಡ್ಕೊಂಡು ಫಸ್ಟ್ ಇವಕ್ಕೆಲ್ಲ ಗೊಬ್ಬರ ಕೊಟ್ಕೊಳ್ಬೇಕು. ಯಾಕೆಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಗೊಬ್ಬರ ಕೊಟ್ಟು ಪಾಟಲ್ಲಿರುವಂತಹ ಈ ಕಸಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳವಣಿಗೆಗೆ ಅದು ರೆಡಿ ಆಗುತ್ತೆ. ಆ ನಂತರ ನಾವು ಶೋ ಪ್ಲ್ಯಾಂಟ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ತೇನೆ. ಅಂದರೆ ಈ ಕಾಲಕ್ಕೆ ತಕ್ಕಂತೆ ಏನು ಕ್ಲೀನ್ ಮಾಡ್ಕೊಳ್ಳೋದಿದೆ, ಏನು ಸರಿ ಮಾಡ್ಕೊಳ್ಬೇಕು, ಅದನ್ನು ಆವಾಗವಾಗ ಮುಗಿಸ್ಕೊಳ್ಳೋವಂತಹ ಕೆಲಸವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ ಗಾರ್ಡನ್ ಕ್ಲೀನಿಂಗ್ ಕೆಲಸವನ್ನು. ಬೇಸಿಗೆನಲ್ಲಿ ನಮ್ಮ ಸಕ್ಯುಲೆಂಟ್ಸ್ ಗಿಡಗಳು ಕೂಡ ತುಂಬ ಹಾಳಾಯಿತು. ಯಾವುದು ಕೂಡ ಚೆನ್ನಾಗಿ ಆಗಲಿಲ್ಲ. ಎಲ್ಲ ತುದಿ ಭಾಗಗಳೇ ಕೊಳೆತು ಈ ರೀತಿ ಹಾಳಾಯಿತು. ಅದು ಕಾಮನ್ ರೋಗ ಅಂತೆ. ಒಂದು ಯಾವ ಕಾಲದಲ್ಲೂ ಕೂಡ ನನ್ನ ಸಕ್ಯುಲೆಂಟ್ಸ್ ಗಿಡಗಳಲ್ಲಿ ನಾನು ರೋಗವನ್ನು ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ರೋಗವನ್ನು ನೋಡಿದ್ದು. ಎಷ್ಟೊಂದು ಬೀಜಗಳು, ಎಲೆಗಳು ಉದುರಿ ಕಡೆ ಎಲ್ಲ ಗುಡಿಸ್ತಾ ಇರೋದ್ರಿಂದ ನಾನು ಒಂದು ಕಡೆಗೆ ಪಾಟ್ಗಳನ್ನೆಲ್ಲ ತಂದಿಟ್ಕೊಂಡು ಇವುಗಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇವೆಲ್ಲವನ್ನು ನಾನು ಬೇಸಿಗೆ ಕಾಲ ಆಗಿದ್ದರಿಂದ ಬೆಳೀಲಿ, ಯಾಕೆಂದರೆ ಬೇರುಗಳು ಹಾಳಾಗಿ ಹೋಗ್ತವೆ ಅನ್ನೋ ದೃಷ್ಟಿಯಿಂದ ಇವನ್ನೆಲ್ಲ ನಾನು ಹಾಗೆ ಬಿಟ್ಕೊಟ್ಟಿದ್ದೆ. ಈಗ ಮಳೆಗಾಲ ಆಗಿರೋದ್ರಿಂದ ಇವೆಲ್ಲ ನೋಡಿ ತೆಗೆಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಬೇರು ಸಮೇತ ಬರ್ತವೆ. ಹಾಗಾಗಿ ಇವನ್ನೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಸುಮಾರು ಪಾಟಲ್ಲಿ ನಮ್ಮ ಹತ್ರ ಇದೊಂದು ಕಳೆ ಬಂದು ಸೇರಿಕೊಂಡು ಇಡೀ ನನ್ನ ಗಾರ್ಡನ್ನೇ ಕೆಡಿಸ್ತು ಅಂದ್ರೆ ತಪ್ಪಾಗಲಾರ್ದು. ಎಲ್ಲಿ ನೋಡಿದ್ರೆ ಬರೀ ಇದೇ ಗಿಡ ಇದೆ. ಹೀಗೆ ಪಾಟ್ಗಳನ್ನೆಲ್ಲ ತಳಭಾಗವನ್ನು ಕ್ಲೀನ್ ಮಾಡಿದ ನಂತರ ನಾನು ಎಲ್ಲದರಲ್ಲೂ ಕುಡಿ ಭಾಗವನ್ನು ಹೀಗೆ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮಗೆ ನಂತರ ಇವೆಲ್ಲ ಇಲ್ಲಿಂದಲೇ ಹೊಡೆಯೋದಕ್ಕೆ ಆರಂಭ ಆಗುತ್ತೆ. ಈ ರೀತಿ ಸ್ಲ್ಯಾಂಟಾಗಿ ಗಿಡವನ್ನು ಕಟ್ ಮಾಡಬೇಕು. ಇದಕ್ಕೆ ಇವತ್ತು ಗೊಬ್ಬರ ಕೊಡೋ ಅಂಥ ಕೆಲಸವನ್ನು ಮಾಡಲ್ಲ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸಿದ ನಂತರ ಒಟ್ಟಿಗೆ ಗೊಬ್ಬರ ಕೊಡೋಣ ಅಂಥೇಳಿ ಇವತ್ತು ಬರೀ ಕಟ್ಟಿಂಗ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಕಟ್ಟಿಂಗ್ ಮಾಡಿ ಈ ರೀತಿ ಬಂದಂತಹ ದಾಸವಾಳ ಕಡ್ಡಿಗಳನ್ನು ವೇಸ್ಟ್ ಮಾಡಬೇಡಿ. ನೀವು ಬೇರೆ ಒಂದು ಪಾಟಲ್ಲಿ ಹಾಕಿಡಿ, ಯಾರಿಗೆ ಬೇಕಾದ್ರೂ ಗಿಫ್ಟ್ ಥರ ಕೊಡ್ಬೋದು. ಅಥವಾ ನಮಗೇ ಮುಂದೆ ಅಕಸ್ಮಾತ್ ಈ ಗಿಡಗಳು ಪಾಟಲ್ಲಿದ್ದವು ಸಮ್ ಟೈಮ್ ಹಾಳಾಗ್ತವೆ. ಅಂತಹ ಸಂದರ್ಭದಲ್ಲಿ ನಮಗೆ ಈ ಗಿಡಗಳು ಉಪಯೋಗಕ್ಕೆ ಬರ್ತವೆ. ಮಳೆಗಾಲ ಆಗಿರೋದ್ರಿಂದ ಕಳೆಗಳನ್ನು ಕೀಳೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಎಲ್ಲ ಈಸಿಯಾಗಿ ಮಣ್ಣು ಒದ್ದೆ ಆಗಿರೋದ್ರಿಂದ ನೀಟಾಗಿ ಬಂದುಬಿಡುತ್ತೆ. ಇವತ್ತಿನ ಕೆಲಸಗಳಲ್ಲಿ ಈ ಥರ ಕಲಾಂಚೋ ಪ್ಲ್ಯಾಂಟ್ಗಳು ಹೂ ಬಿಟ್ಟು ಮುಗ್ದಂತಹ ಕಟ್ಟಿಂಗ್ಗಳನ್ನು ಕೂಡ ತೆಗೆದುಬಿಟ್ಟೆ. ಯಾಕೆಂದರೆ ಮಳೆ ಬೀಳೋದ್ರಿಂದ ಇವೆಲ್ಲ ಹೂವಿದೆ ಅಂತೇಳಿ ನಾವು ಬಿಟ್ಕೊಂಡ್ರೆ ಮಳೆ ಬರ್ತಾ ಇರೋದ್ರಿಂದ ಇವೆಲ್ಲ ಫಂಗಸ್ ಆಗಿಬಿಡ್ತವೆ, ಗಿಡ ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ನಾನು ಇದನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ. ಹಾಗೆ ಇವತ್ತಿನ ಕೆಲಸ ಸುಮಾರು ಆಯಿತು. ತುಂಬ ಕಳೆ ಇತ್ತು. ಈ ರೀತಿ ದೊಡ್ಡ ಕಳೆಗಳು ಬೆಳ್ಕೊಂಡಿತ್ತು. ಇದನ್ನು ಈ ರೀತಿ ಬೆಳೆದಿತ್ತು. ಒಂದಕ್ಕೊಂದು ನೋಡ್ಕೊಂಡು ತುಂಬ ಕಷ್ಟ ಆಯಿತು. ಸುಮಾರು ಬಿಡಿಸ್ದೆ, ಕಳೆ ಎಲ್ಲ ತೆಗೆದು ಸುಮಾರು ಮಣ್ಣಿಂದ ಈ ಪಾಟಿಂದನೇ ಗಿಡಗಳನ್ನ ಈಚೆ ತೆಗೆದು ಮಾಡಿದೆ. ಬಟ್ ಅದನ್ನೆಲ್ಲ ನಾವು ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಯಾಕಂದರೆ ಕೈ ಗಲೀಜಾಗಿರುತ್ತೆ, ಮೊಬೈಲ್ ಹಾಳಾಗುತ್ತೆ ಅಂಥೇಳಿ ತೋರಿಸ್ಲಿಲ್ಲ. ಸ್ವಲ್ಪ ಮಣ್ಣೆಲ್ಲ ಒಣಗಲಿ ಅಂಥೇಳಿ ಹಾಕಿದ್ದೀನಿ. ಈ ಕಡೆ ಎಲ್ಲ ಗಿಡಗಳನ್ನು ಈ ಕಡೆಗೆ ಮಾತ್ರ ಕ್ಲೀನ್ ಮಾಡಿರೋದು, ಎಲ್ಲ ಕಡೆಯೂ ಅಲ್ಲ. ಈ ಕಡೆ ಇರೋಂತಹ ಎಲ್ಲ ಕಳೆಗಳನ್ನು ಕಿತ್ತು ಮತ್ತು ರಿಪಾಟ್ ಥರ ಮಾಡಿ ಗಿಡಗಳನ್ನೆಲ್ಲ
ಕಟ್ಟಿಂಗ್ ಮಾಡೋ ಅಂಥವನ್ನೆಲ್ಲ ಕಟ್ಟಿಂಗ್ ಮಾಡಿ ಇವತ್ತಿನ ಬೆಳಗಿನ ಕೆಲಸವನ್ನು ಇಷ್ಟೊತ್ತಿಗೆ ಮುಗಿಸ್ತಾಯಿದ್ದೀನಿ. ಯಾಕೆಂದರೆ ತುಂಬ ಬಿಸಿಲು ಜಾಸ್ತಿ ಆಯಿತು. ಬಿಸಿಲಲ್ಲೆಲ್ಲ ಕೆಲಸ ಮಾಡಿದ್ರೆ ಆರೋಗ್ಯನೂ ಹಾಳಾಗುತ್ತೆ. ದಿನ ಒಂದೊಂದು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಕೆಲಸವನ್ನು ಈಗ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ಸಂಜೆ ಬಂದು ಕೆಲಸನ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ಸಾಮಾನುಗಳನ್ನು ರಿಟರ್ನಲ್ಲಿ ತಂದಿಟ್ಟು ತುಂಬ ಬಿಸಿಲಾಯಿತು. ಕೂರಕ್ಕಾಗಲ್ಲ ಅನ್ನೋ ಅಷ್ಟು ಬಿಸಿಲಾಯಿತು. ಹಾಗಾಗಿ ಇರೋವಂಥ ಹೂಗಳನ್ನ ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇದೆಲ್ಲ ಮಣ್ಣೆಲ್ಲ ಸ್ವಲ್ಪ ಒಣಗಲಿ ಅಂತೇಳಿ ಬಿಟ್ಟಿದ್ದೀನಿ. ಇದೆಲ್ಲ ಗಿಡಗಳನ್ನ ಜೋಡಿಸೋದಕ್ಕೆ ಹಾಕೋದಕ್ಕೆ ಅಂತೇಳಿ ತಂದಿಟ್ಟಿರೋವಂಥದ್ದು. ಯಾಕೆಂದರೆ ಈಗ ರೀಪಾರ್ಟ್ ಮಾಡ್ತೀವಿ, ಹೊಸ ಗಿಡಗಳು ಜಾಸ್ತಿ ಆಗ್ತವೆ ಈಗ. ಮತ್ತು ದಾಸವಾಳ ಗಣಗ್ಲೆ ಗಿಡಗಳು ಕಟ್ಟಿಂಗ್ಸಿಂದ ಬಂದಿರೋವನ್ನೆಲ್ಲ ಸಪ್ರೇಟ್ ಪಾಟ್ಗಳಿಗೆ ಮಾಡೋದ್ರಿಂದ ಜಾಸ್ತಿ ಗಿಡ ಆಗ್ತವೆ. ಅವನ್ನೆಲ್ಲ ಇಡೋದಕ್ಕೆ ನಾವೀಗ ಜಾಗ ಕೊಡಬೇಕು. ಹಾಗಾಗಿ ಇದೆಲ್ಲ ತಂದಿಟ್ಟಿದ್ದೀನಿ. ಇದೆಲ್ಲ ನನ್ನ ಇವತ್ತಿನ ಬೆಳಗಿನ ಕೆಲಸ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ. ಬಾಯ್. ಮತ್ತು ಇದು 2ನೇ ದಿನದ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ. ನಿನ್ನೆ ಎಲ್ಲ ತುಂಬ ಮಳೆ ಬಂದಿತ್ತು. ಮಳೆ ಬಂದಿದ್ದರಿಂದ ಹಾಕಿದಂತಹ ಮಣ್ಣು ಮತ್ತು ಚೀಲಗಳನ್ನೆಲ್ಲ ಈ ರೀತಿ ಕಟ್ಟಿ ಎತ್ತಿಟ್ಕೊಂಡ್ವಿ. ಇವತ್ತು ಸ್ವಲ್ಪ ರಿಪಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಣಗಿಲೆ ಗಿಡಗಳನ್ನು ಇವತ್ತು ರಿಪಾರ್ಟ್ ಮಾಡ್ತೀನಿ. ಯಾಕೆಂದರೆ ಇವೆಲ್ಲ ತುಂಬ ಎತ್ತರ ಬೆಳೆದಿದೆ. ಹಾಗಾಗಿ ಇದನ್ನು ರಿಪಾರ್ಟ್ ಮಾಡ್ಕೊಳ್ತೀನಿ ಇವತ್ತು. ನಮ್ಮ ಮನೆಯವರು ಮೊದಲು ಕಳೆ ತೆಗಿ, ಆ ನಂತರ ಬೇಕಾದರೆ ಟೈಮ್ ಇದ್ದರೆ ರಿಪಾರ್ಟ್ ಮಾಡೋದಾಯಿತು ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ಫಸ್ಟು ಕ್ಲೀನಿಂಗ್ ಕೆಲಸವನ್ನೇ ಸ್ಟಾರ್ಟ್ ಮಾಡ್ತೇನೆ. ನೋಡಿ ಎಷ್ಟೊಂದು ಕಳೆ ಎಲ್ಲ ಬೆಳೆದಿದೆ. ಅಮರ್ಲಿಲ್ಲಿ ಪಾಟಿದು. ನಮ್ಮಲ್ಲಿ ಎಲ್ಲ ಗಿಡದಲ್ಲೂ ಬರಿದೇ ಕಳೆ ಬೆಳೆದಿರೋದು. ಅದು ಎಲ್ಲಿಂದ ಬಂದು ಸೇರ್ತೋ ಗೊತ್ತಿಲ್ಲ. ಬಟ್ ಮಳೆ ಆಗಿರೋದ್ರಿಂದ ಸ್ವಲ್ಪ ಇವನ್ನೆಲ್ಲ ತೆಗೆಯೋದು ಈಸಿ ಆಗಿದೆ. ಅದರಿಂದ ಬೇಜಾರಿಲ್ಲ. ಇಲ್ಲಾಂದಿದ್ರೆ ಕಷ್ಟ ಆಗೋದು. ಮಳೆ ಬಂದಾಗ ಪಾಟ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿ. ಮಳೆ ಇಲ್ಲದೇ ಇದ್ದಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಮಾಡ್ತಾಯಿದ್ದೀನಿ ಈಗ. ಅಡೆನಿಯಮ್ ಪಾಟ್ ಕೆಲಸ ಮುಗೀತು. ಇದು ಜೆರೇನಿಯಮ್ ಪಾಟು. ಜೆರೇನಿಯಮ್ ಪಾಟ್ನ ಮಳೆಗಾಲದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಮಳೆ ಬೀಳದಂತಹ ಜಾಗಗಳಿಗೆ ನಾವು ಎತ್ತಿಟ್ಕೋಬೇಕು. ಆಗ ಈ ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು. ಮಳೆ ಬೀಳೋಂಥ ಜಾಗದಲ್ಲೇ ನಾವು ಇಟ್ಟಾಗ ಈ ಗಿಡ ಹಾಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಳೆ ನೀರಿಗೆ ಸಿಗಬಾರ್ದು ಈ ಗಿಡ. ಮಳೆ ನೀರಿಗೆ ಸಿಕ್ಕಿದ್ರೆ ಹಾಳಾಗುತ್ತೆ. ನೋಡಿ ಎಷ್ಟೊಂದು ತುಂಬೆ ಗಿಡ ಬೆಳೆದಿದೆ. ಫುಲ್ಲು ನಮ್ಮ ಗಾರ್ಡನ್ ನೋಡಿದ ತಕ್ಷಣ ಕಲರ್ಫುಲ್ಲಾಗಿ ಕಾಣುತ್ತೆ. ಎಲ್ಲಿ ನೋಡಿದ್ರೂ ಬರೀ ತುಂಬೆ ಗಿಡನೇ ಇದೆ. ಒಂದು ಗಿಡ ಹಾಕಿದ್ರೆ ಸಾಕು, ತುಂಬೆ ಗಿಡ ಅಷ್ಟೊಂದು ಗಿಡ ಆಗುತ್ತೆ. ಹಾಗೆ ಬರೀ ತುಳಸಿ ಗಿಡನೇ ಇದೆ. ಎಲ್ಲವನ್ನು ತೆಗಿತಾ ಇದ್ದೀನಿ. ಕ್ಲೀನಿಂಗ್ ಅಂತ ಕೂತ್ಕೊಂಡಾಗ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿದ್ರೆ ಆಯಾ ಪಾಟ್ಗಳು ವರ್ಷಾನುಗಟ್ಟಲೆ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರೋದಕ್ಕಾಗೋದು. ಅದು ಇರಲಿ ಇದು ಇರಲಿ ಅಂದರೆ ಗಿಡಗಳು ಚೆನ್ನಾಗಿ ಆಗೋದಿಲ್ಲ, ಎಲ್ಲ ಹಾಳಾಗ್ತವೆ. ಹಾಗಾಗಿ ಎಲ್ಲವನ್ನು ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಬೇಕು. ಹಾಗೆ ಇದಕ್ಕೆ ಕಟ್ಟಿಂಗ್ ಮಾಡಿ ಒಂದು ಶೇಪ್ಸ್ ಕೂಡ ಕೊಟ್ಕೊಳ್ಬೇಕು ಜೆರೇನಿಯಮ್ ಗಿಡಗಳಿಗೆ. ಮಳೆಗಾಲದಲ್ಲಿ ಸಾಧ್ಯವಾದಷ್ಟು ಮಳೆ ಬೀಳದೇ ಇದ್ದಂಥ ಜಾಗದಲ್ಲಿ ಎತ್ತಿಟ್ಕೋಬೇಕು. ಮಳೆಗಾಲದಲ್ಲಿ ಫರ್ಟಿಲೈಸರ್ ಹಾಕೋದು ಕಡಿಮೆ ಮಾಡಬೇಕು. ಸ್ವಲ್ಪ ಕೋಲ್ಡ್ ವಾತಾವರಣ ಇದ್ದರೆ ಚೆನ್ನಾಗಿ ಹೂ ಬಿಡುತ್ತೆ. ಅಲ್ಲೆಲ್ಲ ಇದೆ ಜೆರೇನಿಯಮ್ ಗಿಡಗಳು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಕೋಲ್ಡ್ ವಾತಾವರಣ ಇದ್ದರೆ. ಬಟ್ ಮಳೆ ಆಗೋದ್ರೆ ಹೂವೆಲ್ಲ ಹಾಳಾಗೋಗ್ತವೆ. ಕೋಲ್ಡ್ ವಾತಾವರಣ, ಬಿಸಿ ಮತ್ತು ತಂಪು ವಾತಾವರಣ ಎರಡು ಮಿಕ್ಸ್ ಇದ್ದಾಗ ಚೆನ್ನಾಗಿ ಹೂವಾಗುತ್ತೆ ಜೆರೇನಿಯಮ್ ಗಿಡ. ಕಲಾಂಚೋ ಪ್ಲ್ಯಾಂಟ್ಗಳಲ್ಲಿ ಇನ್ನೂ ಹೂಗಳಿದೆ. ಯಾಕೆಂದರೆ ಇವೆಲ್ಲ ಲೇಟಾಗಿ ಹೂ ಬಿಟ್ಟಿರ್ತವೆ. ಹಾಗಾಗಿ ಇನ್ನೂ ಹೂವಿದೆ. ಲೇಟಾಗಿ ಹೂ ಬಿಟ್ಟಿದೆ ಅಂಥೇಳಿ ನಾವು ಉಳಿಸ್ಕೋಬಾರ್ದು. ಈ ಮಳೆಗಾಲ ಸ್ಟಾರ್ಟ್ ಆದಾಗ ಇದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೋದೆಲ್ಲ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಮಳೆಗಾಲದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಕ್ಲೀನ್ ಮಾಡಿ ಇದನ್ನ ಪ್ರೂನಿಂಗ್ ಮಾಡಿ ಮಳೆ ಬೀಳದೇ ಇರೋಂತಹ ಜಾಗಕ್ಕೆ ನಾವು ಕಲಾಂಚೋ ಪ್ಲ್ಯಾಂಟ್ಗಳನ್ನ ಎತ್ತಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ವ್ಯತ್ಯಾಸ ಆದರೂ ಇದು ಕೊಳೆತಂಗೆಲ್ಲ ಆಗಿಬಿಡುತ್ತೆ.
ಆದರೆ ಮಳೆ ನೀರು ಜಾಸ್ತಿ ಬೀಳಬಾರ್ದು. ಈ ತುದಿ ಭಾಗಕ್ಕೆ ಮತ್ತು ಈ ಕುಡಿ ಭಾಗಕ್ಕೆಲ್ಲ ಮಳೆ ನೀರು ಬೀಳದಿದ್ದಂತೆ ಎತ್ತಿಟ್ಕೋಬೇಕು. ಬೇಕಾದ್ರೆ ರಿಪಟ್ ಮಾಡ್ಕೋಬೇಕಾದ್ರೆ ಈಗ ಮಾಡ್ಕೊಳ್ಳಿ, ಆದರೆ ಅದು ನೆರಳಲ್ಲಿರಲಿ. ರಿಪಟ್ ಮಾಡಿದಂತಹ ಗಿಡಗಳು ಮಳೆ ನೀರಿಗೆ ಸಿಕ್ಕದೇ ಇರೋಂತಹ ಜಾಗದಲ್ಲಿ ಇರಲಿ. ಆಗ ನಾವು ಎಕ್ಸ್ಟ್ರಾ ಗಿಡ ಮಾಡ್ಕೊಳ್ಳೋದಕ್ಕೆ ಕಲಂಚ ಪ್ಲ್ಯಾಂಟ್ನ ಅನುಕೂಲ ಆಗುತ್ತೆ. ಎಲ್ಲವನ್ನು ಕ್ಲೀನ್ ಮಾಡ್ತಾಯಿದ್ದೀನಿ, ಒಣಗಿರೋ ಅಂಥದ್ದು ಎಲ್ಲವನ್ನು. ಹೂವನ್ನು ಕೂಡ ನಾನೇನು ಬಿಟ್ಕೊಡಲ್ಲ, ಯಾಕೆಂದರೆ ಹೂವು ಫಂಗಸ್ ಆಗಿಬಿಡುತ್ತೆ. ಬಿಟ್ಟರೆ ಅಕಸ್ಮಾತ್ ನೀರಿಗೆ ಬಿದ್ದು ಕೊಳ್ತೋದ್ರೆ ಗಿಡದ ಮೇಲೆ ಅಲ್ಲೇ ಫಂಗಸ್ ಆಗೋಗುತ್ತೆ. ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಪ್ಲೈನ್ ಗಿಡ ಮಾಡಿ ಬಿಟ್ಕೊತೇನೆ. ಯಾವುದೇ ಕಸ ಕಡ್ಡಿಯನ್ನು ಬಿಡಲ್ಲ. ಇದು ಇನ್ನೂ ಸುಮಾರು ನವಂಬರ್ವರೆಗೂ ಇದ್ರದ್ದು ಏನೂ ಕೆಲಸ ಇರಲ್ಲ. ಇನ್ನು ಬೆಳವಣಿಗೆ ಪ್ರಕ್ರಿಯೆ ಅಷ್ಟೇ ಇದ್ರದ್ದು ಕೆಲಸ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ. ಈ ಗಿಡಗಳಲ್ಲಿ ಈ ಪಾಟಲ್ಲಿ ತುಂಬ ಕಸ ಇತ್ತು. ನಾನು ಎದುರ್ಕೊಂಡು ಒಂದು 2-3 ವರ್ಷದಿಂದ ಕ್ಲೀನೇ ಮಾಡಿರಲಿಲ್ಲ ಫ್ರೆಂಡ್ಸ್. ಬಟ್ ಇದು ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ, ಯಾಕೆಂದರೆ ಸಾಕಷ್ಟು ಬೇರುಗಳು ಬೆಳೆದಿರೋದ್ರಿಂದ ಇಡೀ ಪಾಟ್ ಈಚೆ ಬಂದುಬಿಡ್ತು. ಮಧ್ಯದಲ್ಲೆಲ್ಲೂ ಕಸ ಬೆಳೆದಿರಲಿಲ್ಲ, ಸೈಡಲ್ಲಿ ಮಾತ್ರ ಬೆಳೆದಿದ್ದರಿಂದ ಇತ್ತಿರೋ ಹುಲ್ಲು ತುಂಬ ಹೈಟ್ ಬೆಳೆದಿತ್ತು. ಎಲ್ಲ ತೆಗೆದು ಹಾಕಿದ್ದೀನಿ. ಆದರೆ ಈಸಿಯಾಗಿ ಕಸ ಎಲ್ಲ ಕ್ಲೀನ್ ಆಯಿತು. ನೋಡಿ, ಇಲ್ಲೇ ಹೊಸ ಗಿಡಗಳು ಪಕ್ಕದಲ್ಲಿ ಆರಂಭವಾಗ್ತವೆ. ಹಾಗೆ ಅದು ಸ್ಟೆಮ್ಮಲ್ಲಿ ಹೊಸ ಗಿಡಗಳು ಬರೋದಕ್ಕೆ ಆರಂಭವಾಗ್ತವೆ. ಸಾಮಾನ್ಯವಾಗಿ ಈ ಗಿಡದಲ್ಲಿ ಯಾವಾಗಲೂ ಕೂಡ ಹೂಗಳಿರುತ್ತೆ. ಗಾರ್ಡನ್ನಲ್ಲಿ ಒಂದು ರೀತಿ ಹೂವಿಲ್ಲ ಅನ್ನೋ ಅಥವಾ ಗಾರ್ಡನ್ ಬ್ಯೂಟಿ ಕಡಿಮೆ ಇದೆ ಅನ್ನೋದನ್ನು ಕೊರತೆಯನ್ನು ಈ ಗಿಡ ನೀಗಿಸುತ್ತೆ. ಹಾಗಾಗಿ ನಾನು ಈ ಗಿಡನ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ಹೊಸ ಗಿಡಗಳು ಬರ್ತವೆ ಮತ್ತು ಸ್ಟೆಮ್ಮಿಂದನೂ ಕೂಡ ಹೊಸ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಒಂದೇ ಗಿಡ ನೋಡಿ ಎಷ್ಟೊಂದು ಗಿಡ ಆಗಿದೆ ಇದು. ಅದಕ್ಕೆ ನಾನು ಎಕ್ಸ್ಟ್ರಾ ಮಣ್ಣು ಹಾಕಿ ಏನೂ ರಿಪಟ್ ಮಾಡಲ್ಲ. ಅದೇ ಪಾಟ್ಗೆ ಗಿಡವನ್ನು ನಾನು ಈಗ ಹಾಕಿಬಿಡ್ತೀನಿ. ಯಾಕೆಂದರೆ ಇದಕ್ಕೇನು ಎಕ್ಸ್ಟ್ರಾ ಮಣ್ಣು ಹಾಕಿ ರಿಪಟ್ ಮಾಡೋ ಅಗತ್ಯ ಇಲ್ಲ. ಇದು ಸ್ವಲ್ಪ ಮಣ್ಣಿದ್ರೇ ಬೆಳೆಯುತ್ತಂತೆ. ಹಾಗಾಗಿ ಒಂದು ಗ್ಲೌಸ್ ಸಹಾಯದಿಂದ ಪಾಟ್ ಒಳಗಡೆ ಸರಿಯಾಗಿ ಕೂರಿಸಿದ್ದೀನಿ ಗಿಡವನ್ನು. ನಾನಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಪಾಟಲ್ಲಿ ಇರುವೆ ಮೊಟ್ಟೆ ಅಂತೆಲ್ಲ ತುಂಬ ಇದೆ. ಅದು ಏನೇನೋ ಇದೆ ನೋಡಿ, ಎಷ್ಟೊಂದು ಇರುವೆ ಇದೆ, ಮೊಟ್ಟೆ ಅಂತ ಇದೆಲ್ಲ ಏನಂತ ಗೊತ್ತಿಲ್ಲ. ಅದನ್ನೆಲ್ಲ ಇರುವೆಗಳು ತಿನ್ನೋಕೆ ಓಡಾಡ್ತಾ ಇದ್ದಾವೆ, ಎತ್ಕೊಂಡು ಹೋಗ್ತಾಯಿದ್ವು. ಅಥವಾ ಅದು ಇರುವೆ ಮೊಟ್ಟೆನ ಏನೋ ಗೊತ್ತಿಲ್ಲ. ನೋಡಿ ಹಿಂಗಾಗಿದೆ. ಇದೆಲ್ಲ ನಾನು ಫಸ್ಟ್ ಟೈಮ್ ನಮ್ಮ ಪಾಟ್ಗಳಲ್ಲಿ ಈ ಥರ ಗಲೀಜೆಲ್ಲ ನೋಡ್ತಾ ಇರೋದು. ಒಳಗೆ ಕಾಲು ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಅದು ಸುಮಾರು ಮೊಟ್ಟೆ ಎಲ್ಲ ಹಾಕಿತ್ತು. ನಾನು ಹಂಗೆ ಬಕೆಟ್ನೇ ಆಚೆ ಸುರಿಸ್ಬಿಟ್ಟೆ ನಮ್ಮ ಮನೆಯವ್ರ ಹತ್ರ, ಏನಂತ ನೋಡೋಣ ಅಂತ. ಮಣ್ಣೆಲ್ಲ ಸಾಫ್ಟಾಗೇ ಇದೆ, ಬಟ್ ಅದೆಲ್ಲ ಅದೊಂದಷ್ಟು ಹಂಗಾಗಿದೆ. ಬರೀ ಇರುವೆ ಮತ್ತು ಮೊಟ್ಟೆನೇ ತುಂಬಿದೆ. ಹಾಗೆ ದೊಡ್ಡ ಪಾಟಲ್ಲಿ ಸೇವಂತಿಗೆ ಗಿಡ ಇತ್ತು. ಇದೇ ಪಾಟಲ್ಲಿತ್ತು, ಸ್ವಲ್ಪ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಚಿಕ್ಕ ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ. ಇದಕ್ಕೆ ಸಕ್ಯುಲೆಂಟ್ಸ್ ಹಾಕೋಣ ಅಂತ ನಾನು ಈ ಪಾಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಯುಲೆಂಟ್ಸ್ಗೆ ತುಂಬ ಡೀಪ್ ಮಣ್ಣೇನು ಬೇಕಿಲ್ಲ, ಅದಕ್ಕೆ ಸ್ವಲ್ಪ ಆಳ ಕಡಿಮೆ ಆಗಲಿ ಅಂತೇಳಿ ಥರ್ಮಾಕೋಲ್ ಶೀಟ್ಸ್ನೆಲ್ಲ ಹಾಕಿದ್ದೀನಿ. ಹಾಕಿ ಇದಕ್ಕೆ ಸಕ್ಯುಲೆಂಟ್ಸ್ನ ರಿಪಟ್ ಮಾಡ್ತೇನೆ. ಟ್ರೈನಲ್ಲಿದೆ ಸಕ್ಯುಲೆಂಟ್ಸ್ ಗಿಡಗಳು, ಅವನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತೇನೆ. ಬೆಳ್ಕೊಂಡಿದೆ ಅವು ಕೂಡ, ಅವನ್ನ ಇವತ್ತು ರಿಪಟ್ ಮಾಡ್ತೇನೆ ಈ ಪಾಟ್ಗೆ. ಇದು ಆಲ್ರೆಡಿ ಮರಳು ಮಿಕ್ಸ್ ಮಣ್ಣಾಗಿದೆ, ಚೆನ್ನಾಗಿದೆ ಇದು ಮಣ್ಣು. ತುಂಬ ಸಾಫ್ಟ್ ಇದೆ, ಏನು ಟೈಟ್ ಇಲ್ಲ ಮಣ್ಣು. ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಪಾಟಲ್ಲಿರೋಂತಹ ಸಕ್ಯುಲೆಂಟ್ಸ್ ಪ್ಲ್ಯಾಂಟ್ಗಳನ್ನು ನಾನು ಈ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ಇವೆಲ್ಲ ಹೋಲ್ ಇಲ್ಲದೆ ಇರೋ ಪಾಟಲ್ಲಿ ಇರೋಂತಹ ಸಕ್ಯುಲೆಂಟ್ಸ್ಗಳು. ಮಳೆಗಾಲ ಆಗಿರೋದ್ರಿಂದ ಇವೆಲ್ಲ ನೋಡಿ ಥರ ಹಾಳಾಗೋಗ್ತವೆ. ಅದಕ್ಕೋಸ್ಕರ ಹೋಲ್ ಇರೋಂತಹ ಪಾಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಟೀ ಬಂದಿದೆ, ಟೀ ಕುಡಿದು ನಂತರ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಅಡೇನಿಯಮ್ ಗಿಡ ಈ ಚಿಕ್ಕ ಪಾಟಲ್ಲಿತ್ತು ಫ್ರೆಂಡ್ಸ್, ಅದನ್ನು ತೆಗೆದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ ನೋಡ್ಬೋದು, ಇಲ್ಲಿ ದೊಡ್ಡ ಇದು ರೆಡಿ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ, ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ಈ ಅಡೇನಿಯಮ್ ಗಿಡವನ್ನು ರಿಪಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆಲ್ರೆಡಿ ಮರಳು ಮಿಕ್ಸ್ ಮಾಡ್ಕೊಂಡಿರೋಂತಹ ಮಣ್ಣನ್ನು ಕೆಳಭಾಗಕ್ಕೆ ಹಾಕ್ತೇನೆ. ಗಿಡವನ್ನು ಯಾವಾಗಲೂ ತುಂಬ ಡೀಪಾಗಿ ಆಳಕ್ಕೆಲ್ಲ ಹಾಕಬಾರ್ದು, ಅದ್ರದ್ದು ಸ್ಟಾಕ್ಸ್ ಎಲ್ಲ ಬೆಳೆಯೋದಕ್ಕೆಲ್ಲ ಅನುಕೂಲ ಆಗಲಿ ಅಂತೇಳಿ ಸ್ವಲ್ಪ ಗಿಡವನ್ನು ಮೇಲ್ಭಾಗದಲ್ಲೇ
ನಾವು ನಾಟಿ ಮಾಡ್ಕೋಬೇಕು. ಹಾಗಾಗಿ ಮರಳು ಮಿಕ್ಸ್ ಮಣ್ಣನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಮೊದಲಿಗೆ. ನಂತರ ಇದನ್ನು ಗಿಡವನ್ನು ಯಾವುದೇ ರೀತಿ ಚೇಂಜಸ್ ಮಾಡಲ್ಲ, ಯಾವುದೇ ಬೇರು ಏನು ಕಟ್ ಮಾಡಲ್ಲ. ಯಾಕೆಂದರೆ ಇದು ಸ್ವಲ್ಪ ದಪ್ಪ ಇದೆ ಅಷ್ಟೇ, ಒಂದು ಹಿಡಿಯಷ್ಟು ದಪ್ಪ, 2 ಹಿಡಿಯಷ್ಟು ದಪ್ಪ ಇದೆ. ಹಾಗಾಗಿ ಇದನ್ನು ಹೀಗೆ ಇಟ್ಟು ಸ್ವಲ್ಪ ಮೇಲ್ಗಡೆಗೆ ಪಾಟಿಂದ ಮೇಲ್ಗಡೆಗೆ ನೆಡ್ತಾಯಿದ್ದೀನಿ ಗಿಡನ. ಆ ನಂತರದ ದಿನಗಳಲ್ಲಿ ನಾವು ಮಣ್ಣನ್ನು ಕೈಯಿಂದ ತೆಗಿತಾ ಸ್ಟಾಕ್ಸ್ ಈಚೆ ಕಾಣೋ ಥರ ಮಾಡ್ಕೊಳ್ಬೇಕು. ಏಕಕಾಲದಲ್ಲೇ ನಾವು ಸ್ಟಾಕ್ಸ್ ಈಚೆ ಕಾಣೋ ಥರ ಎಲ್ಲ ಮಾಡಿಕೊಂಡ್ರೆ ಗಿಡ ಡೆವಲಪ್ ಆಗೋದು ಕಡಿಮೆ ಆಗುತ್ತೆ. ಯಾಕೆಂದರೆ ನನಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಹಾಗಾಗಿ ನಾವು ಗಿಡವನ್ನು ನೆಟ್ಟ ನಂತರ ಸ್ಟಾಕ್ಸ್ನ ಮೇಲಿರೋ ಮಣ್ಣನ್ನ ಖಾಲಿ ಮಾಡ್ತಾ ತೆಗಿತಾ ಹೋದಾಗ ಸ್ಟಾಕ್ಸ್ ಇದು ದಪ್ಪ ಆಗುತ್ತೆ, ಆಗ ಚೆನ್ನಾಗಿ ಕಾಣುತ್ತೆ. ನಾವು ಮೊದಲೇ ಮಣ್ಣನ್ನು ತೆಗೆದೇ ಹಾಗಾಗಿ ಬಿಟ್ಬಿಟ್ರೆ ಅದು ಬೆಳೆಯೋದೇ ಇಲ್ಲ. ಹೀಗೆ ರಿಪೋರ್ಟ್ ಮಾಡ್ತಾಯಿದ್ದೀನಿ. 2 ಕೈ ಬಳಸಬೇಕಾಗಿದೆ. ಮೊಬೈಲ್ನ ಆಫ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಗಜೇನಿಯಾ ಪ್ಲ್ಯಾಂಟ್. ತುಂಬ ವರ್ಷಗಳಿಂದ ನಾನು ಕ್ಲೀನ್ ಮಾಡಿಲ್ಲ. ಈ ಗಿಡವನ್ನು ನಾನು ಹೀಗೆ ಬಿಟ್ಬಿಟ್ಟಿದ್ದೆ, ಬಟ್ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ನೋಡಿ ಈ ಥರ ಆಗಿರುತ್ತೆ, ಕೆಳಗಡೆಯಿಂದ ಕೆಳಭಾಗ ಒಣಗ್ತಾ ಇರುತ್ತೆ. ಹಾಗೆ ಹೊಸ ಗಿಡಗಳು ಚಿಗುರ್ತಾ ಇರ್ತವೆ. ಬೇಕು ಅಂದರೆ ನಾವು ಇದರಲ್ಲೇ ಹೊಸ ಗಿಡಗಳನ್ನು ಕಟ್ ಮಾಡಿ ತಗೋಬೋದು. ಆದರೆ ನಾನು ಯಾವುದೂ ಆ ರೀತಿ ರಿಪಾಟಿಂಗ್ ಕೆಲಸ ಮಾಡ್ತಾಯಿಲ್ಲ. ಕೆಲವೊಂದನ್ನು ಹೊಸ ಗಿಡ ಹಾಕೋದಕ್ಕೇನು ಹೋಗ್ತಾಯಿಲ್ಲ. ಇರೋದನ್ನು ಕ್ಲೀನ್ ಮಾಡಿದೆ ಇವತ್ತು ಅಷ್ಟೇ. ಇದನ್ನು ಬೇಕು ಅನ್ನೋರು ನೋಡಿದ್ದು ಎಲ್ಲ ಹೊಸ ಗಿಡ ಆಗಿರುತ್ತೆ. ತುಂಬ ಗಿಡ ಇದೆ ಇದರಲ್ಲಿ ಹೇಳಬೇಕಂದ್ರೆ. ಹೊಸ ಗಿಡಗಳನ್ನು ನಾವು ಗಜೇನಿಯಾ ಪ್ಲ್ಯಾಂಟನ್ನ ಅಲ್ಲಲ್ಲೇ ಮಾಡ್ಕೊಳ್ಬೋದು. ಇದನ್ನು ರಿಪೋರ್ಟ್ ಮಾಡಲ್ಲ, ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ಸುಮಾರು ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಸುಮಾರು ಇದೆಲ್ಲ ಎತ್ತಕ್ಕಲ್ಲ, ಹೀಗೆ ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಸಾಕಾಯಿತು. ಬಿಸಿಲು ಕೂಡ ಜಾಸ್ತಿ ಇತ್ತು. ಈ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಅಲ್ಲೂ ಮಧ್ಯದಲ್ಲಿ ಒಂದಷ್ಟೆಲ್ಲ ಕ್ಲೀನ್ ಆಯಿತು. ಇವೆಲ್ಲ ಹೊಸ ಗಿಡಗಳು. ಇನ್ನೂ ದಾಸವಾಳ ರಿಪಾಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ಇವೆಲ್ಲ ಕಟ್ಟಿಂಗಿಂದ ಬಂದಿರೋವು ಆಗಬೇಕು. ಸಕ್ಯುಲೆಂಟ್ಸ್ ಯಾವುದು ಕ್ಲೀನಿಂಗ್ ಹೋಗಿಲ್ಲ. ಕೆಲವೊಂದು ರಿಪಾಟ್ ಇತ್ತು, ಮುಗೀತು. ಇಷ್ಟು ಕೆಲಸ ಮುಗಿಸಿ 11:15 ಆಯಿತು. ತಿಂಡಿ ತಿನ್ನೋಣ ಅಂತ ಮನೆಗೆ ಹೋಗ್ತಾಯಿದ್ದೀನಿ. ಸಂಜೆ ಹೊತ್ತೆಲ್ಲ ಮಾಡೋಣ ಅಂದರೆ ಮಳೆ ಬಂದುಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಹಾಗಾಗಿ ಮಾಡೋಕ್ಕಾಗಲ್ಲ. ಇವನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಎಲ್ಲ ಕಟ್ಟಿಂಗ್ಗಳನ್ನು ಕೂಡ ಮಾಡಿಬಿಟ್ಟೆ. ಇವಕ್ಕೆಲ್ಲ ಫಂಗಿಸೈಡ್ ಅಪ್ಲೈ ಮಾಡಬೇಕು. ಇಷ್ಟು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್.